ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದ್ವಿತ್ತು. ವೀಕ್ಷಕರೇ, ಮನುಷ್ಯನ ಸಾವು ಯಾವಾಗ, ಯಾವ ರೀತಿ, ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮನುಷ್ಯನ ಸಾವು ಅದಾಗೆ ಬಂದರೆ ಎಲ್ಲರೂ ಕೂಡ ಕಣ್ಣೀರಿಡ್ತಾರೆ. ತಾನಾಗೆ ತಾನೇ ಬರೆಸಿಕೊಂಡ್ರೆ ಎಲ್ರಿಗೂ ಕಣ್ಣೀರಿನ ಜೊತೆ ಆಲೋಚನೆಗಳು ಶುರುವಾಗುತ್ತವೆ. ಒಬ್ಬ ವ್ಯಕ್ತಿ ಯಾಕೆ ಹೀಗೆ ಮಾಡಿಕೊಂಡ ಅಂತ. ಆಗರ್ಭ ಶ್ರೀಮಂತರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಕೆಲವರು ಸಾವನ್ನಪ್ಪಿರುವ ಘಟನೆಗಳನ್ನು ನಾನೀಗ ನೆನಪಿಸುತ್ತಾ ಮುಂದೆ ಹನುಮಂತ ಯಾಕೆ ಕಣ್ಣೀರಿಟ್ಟ ಬಿಗ್ ಬಾಸ್ ವಿನ್ನರ್ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಮಾಜಿ ಮುಖ್ಯಮಂತ್ರಿಯಾದಂಥ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ, ಚಿಕ್ಕಮಗಳೂರಿನ ಕೆಫೆ ಕಾಫಿಡಿಯ ಮಾಲೀಕ, ಇವರು ಕೂಡ ನದಿ ಪಾಲಾಗಿದ್ದರು. ಅದಲ್ಲದೆ ಈಗ CJ ರಾಯ್ ಕೂಡ ಇವರು ಗನ್ನಿನ ಹೊಡೆತಕ್ಕೆ ಪಾಲಾಗಿರೋದು ನಿಜವಾಗ್ಲೂ ಕೂಡ ಶಾಕಿಂಗ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ CJ ರಾಯ್ ಅವರ ಈ ಒಂದು ತನ್ನನ್ನು ತಾನೇ ಪ್ರಾಣ ಕಳೆದುಕೊಂಡಿರುವಂಥ ಪ್ರಕ್ರಿಯೆ ಅಂತೂ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲರೂ ಕೂತು ಮಾತನಾಡಬಹುದು, ಅಯ್ಯೋ ಈ ರೀತಿ ಯಾಕೆ ಮಾಡಿಕೊಂಡ್ರು, ಸಾವಿರಾರು ಕೋಟಿ ಉಳ್ಳವರು ಹೀಗೆ ಮಾಡಿಕೊಂಡ್ರೆ ಇನ್ನು ನಮ್ಮ ಗತಿ ಏನು ಅಂತ. ವೀಕ್ಷಕರೇ, ನಮಗಿರುವ ಪ್ರೆಷರ್ ಅಲ್ಲ, ಅವರಿಗಿದ್ದಂಥ ಪ್ರೆಷರನ್ನು ನೀವು ಊಹೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಊಹೆ ಮಾಡಿಕೊಳ್ಳುವುದಕ್ಕೂ ನಿಮಗೆ ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೆಷರ್ ಇತ್ತು ಅಂತ ಈಗಾಗಲೇ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ CJ ರಾಯ್ IT ದಾಳಿಯ ನಂತರ ತಮ್ಮ ಕಚೇರಿಯಲ್ಲಿ ಗುಂಡು ಹಾರಿಸಿಕೊಂಡು ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿದ್ದಾರೆ. ಈ ದುರಂತಕ್ಕೆ ಬಿಗ್ ಬಾಸ್ ವಿಜೇತ ಹನುಮಂತ ಲಮಾಣಿ ಕಂಬನಿ ಮಿಡಿದಿದ್ದು ತಮಗೆ ಫ್ಲಾಟ್ ಹಾಗೂ ತಂಗಿಯ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದನ್ನು ಸ್ಮರಿಸಿಕೊಂಡಿದ್ದಾರೆ. ವೀಕ್ಷಕರೇ, ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ CJ ರಾಯ್ ಶುಕ್ರವಾರ ಮಧ್ಯಾಹ್ನ 3 ಗಂಟೆಯ ವೇಳೆಗೆ ರಿಚ್ಮಂಡ್ ಟೌನ್ನಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ನ ಪ್ರಧಾನ ಕಚೇರಿಯಲ್ಲಿ ಪಿಸ್ತೂಲ್ನಿಂದ ಎದೆಗೆ ಗುಂಡು ಹಾರಿಸಿಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರಿನ ಕಚೇರಿಯ ಮೇಲೆ ಕೇರಳ IT ದಾಳಿ ನಡೆಸಿದ ಬೆನ್ನಲ್ಲೇ ಸಾವಿರಾರು ಕೋಟಿ ಒಡೆಯ ರಾಯ್ ದುರಂತ ಸಾವು ಕಂಡಿದ್ದಾರೆ. ಈ ಸಾವು ಉದ್ಯಮಿಗಳ ವಲಯದಲ್ಲಿ ತಲ್ಲಣವನ್ನು ಮೂಡಿಸಿದೆ. ಇನ್ನು 11ನೇ ಸೀಸನ್ ಬಿಗ್ ಬಾಸ್ ಚಾಂಪಿಯನ್ ಹನುಮಂತ ಲಮಾಣಿಗೆ ತಮ್ಮ ಫ್ಲಾಟ್ ಅನ್ನ ಬಹುಮಾನವಾಗಿ, ಅಂದರೆ 30 ಲಕ್ಷದ ಫ್ಲಾಟ್ ಅನ್ನ ಬಹುಮಾನವಾಗಿ CJ ರಾಯ್ ನೀಡಿದ್ರು. ಹೀಗಾಗಿ ಅವರ ಸಾವಿನ ನಂತರದಲ್ಲಿ ಅವರ ವಿಚಾರವನ್ನು ತಿಳಿದುಕೊಂಡಂತಹ ಹನುಮಂತ ಈಗ ಕಣ್ಣೀರನ್ನ ಇಡುವಂತಹ ಪರಿಸ್ಥಿತಿ ಬಂದಿದೆ. ಹನುಮಂತ ಲಮಾಣಿ 11ನೇ ಸೀಸನ್ ಬಿಗ್ ಬಾಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. CJ ರಾಯ್ ನೇತೃತ್ವದ ಕಾನ್ಫಿಡೆಂಟ್ ಗ್ರೂಪ್ ಹನುಮಂತ ಲಮಾಣಿಗೆ ಬೆಂಗಳೂರಿನಲ್ಲಿ ಸುಮಾರು 30 ರಿಂದ 50 ಲಕ್ಷ ರೂಪಾಯಿ ಮೌಲ್ಯದ ಫ್ಲಾಟ್, ಈಗ ಅದು ಆಗ 30, ಈಗ 50 ಲಕ್ಷದ ಫ್ಲಾಟ್ ಅದು ಗಿಫ್ಟ್ ಆಗಿ ನೀಡಿದ್ರು. ಇದೀಗ ಡಾಕ್ಟರ್ CJ ರಾಯ್ ಸಾವಿನ ಸುದ್ದಿ ಕೇಳಿ ಬಹಳ ದುಃಖಕರವಾಗಿದೆ. 2 ಬಾರಿ ನನಗೆ ಬಹುಮಾನ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ಅವರು ನಮ್ಮೂರಿಗೆ ಬರುತ್ತೇನೆ ಎಂದು ಕೂಡ ಹೇಳಿದ್ರು. ಹನುಮಂತ ಈ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ನೆಲೆಸಿರುವ ಹನುಮಂತನಿಗೆ ರಾಯ್, ನೀನು ನಿಮ್ಮೂರಿನಲ್ಲಿ ಮನೆ ಕಟ್ಟಿಸು, ಮನೆ ಕಟ್ಟಿಸಿದ ಮೇಲೆ ಗೃಹ ಪ್ರವೇಶಕ್ಕೆ ನನ್ನನ್ನು ಕರಿ, ನಾನು ನಿಮ್ಮೂರಿಗೆ ಬರುತ್ತೇನೆ ಅಂತೆಲ್ಲ ಹೇಳಿದ್ರಂತೆ. ಆದರೆ ಆ ಕನಸು ಈಡೇರಲಿಲ್ಲ ಎಂದು ಹನುಮಂತ ಹೇಳಿಕೊಂಡಿದ್ದಾನೆ. ಬಿಗ್ ಬಾಸ್ ಗೆದ್ದಾಗ ನನಗೆ ಬಹುಮಾನ ರೂಪದಲ್ಲಿ ಬೆಂಗಳೂರಿನಲ್ಲಿ ಫ್ಲಾಟ್ ನೀಡಿದ್ರು. ಆದರೆ ನಮಗೆ ಬೆಂಗಳೂರು ಸೆಟ್ ಆಗಲ್ಲ ಅಂತ ಫ್ಲಾಟ್ ಬದಲಿಗೆ ಹಣವನ್ನು ತೆಗೆದುಕೊಂಡಿದ್ದೆ. ಅವರಿಗೆ ಹಳ್ಳಿ ನೋಡಬೇಕು, ನಮ್ಮೂರಿಗೆ ಬರಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆ ಕನಸು ಈಡೇರಲಿಲ್ಲ. ಅವರು ನನ್ನ ತಂದೆ ತಾಯಿ ನೋಡಿ ಸಾಕಷ್ಟು ಖುಷಿ ಪಟ್ಟಿದ್ರು ಅಂತ ಹನುಮಂತ ಹೇಳ್ಕೊಂಡಿದ್ದಾರೆ. ಮೊದಲಿಗೆ ಬಿಗ್ ಬಾಸ್ ಗೆದ್ದ ನಂತರ ಫ್ಲಾಟ್ ಬದಲಿಗೆ ಹಣ ಪಡೆದುಕೊಂಡಿದ್ದ ಹನುಮಂತ ಆ ಬಳಿಕ ತಮ್ಮ ತಂಗಿಯ ಜೊತೆಗೂಡಿ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಅಂತ ಹಾಡಾಡಿದ್ರು. ಆಗ ಮತ್ತೆ ರಾಯ್ ತನ್ನ ತಂಗಿಯ ವಿದ್ಯಾಭ್ಯಾಸಕ್ಕೆ 50,000 ರೂಪಾಯಿ ಹಣ ಸಹಾಯ ಮಾಡಿ ನೆರವಾಗಿದ್ರು. ನನ್ನ ತಂಗಿಗೆ ಬೆಂಗಳೂರಿನಲ್ಲಿ ನೌಕರಿ ಕೊಡುತ್ತೇನೆ ಅಂತ ಹೇಳಿದ್ರು. ಆದರೆ ನಾವೇ ನನ್ನ ತಂಗಿಯನ್ನು ಬೆಂಗಳೂರಿಗೆ ಕಳಿಸಲ್ಲ, ಅವರು ನನ್ನ ಬಳಿ 5 ಕುರಿ ಕೊಡು ಎಂದು ಕೇಳಿದ್ರು. ಇದೀಗ ಅವರ ಸಾವಿನ ಸುದ್ದಿ ಕೇಳಿ ತುಂಬ ಬೇಜಾರಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹನುಮಂತ ಲಮಾಣಿ ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಮನುಷ್ಯನ ಸಾವು ನೋಡಿ ಯಾವ ರೀತಿ ಬರುತ್ತೆ ಅಂಥೇಳಿ ದುಬೈನಿಂದ 4 ದಿನಗಳ ಹಿಂದಷ್ಟೇ ನಗರಕ್ಕೆ ರಾಯ್ ಬಂದಿದ್ರು. ತಮ್ಮ ಉದ್ಯಮದ ಆರ್ಥಿಕ ವ್ಯವಹಾರಗಳ ಬಗ್ಗೆ ಅವರಿಗೆ ಕಳವಳ ವ್ಯಕ್ತ ಆಗಿತ್ತು. ಅದೇ ಹೊತ್ತಿಗೆ IT ದಾಳಿ ನಡೆದಿದ್ದು ಅವರನ್ನು ಮತ್ತಷ್ಟು ಬಾಧಿಸಿದೆ. ಈ ನೋವಿನಲ್ಲೇ ರಾಯ್ ತಮ್ಮ ಪ್ರಾಣವನ್ನು ಕಳ್ಕೊಂಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ವೀಕ್ಷಕರೇ, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಯಾವ ರೀತಿಯಾದ ಬೇಸರವನ್ನು ಉಂಟು ಮಾಡುತ್ತೆ ಅಂತ. ಅಷ್ಟೇ ಅಲ್ಲ, ನಿಮಗೆ ಭುವನ್ ಪೊನ್ನಣ್ಣ ಗೊತ್ತಿರ್ಬೋದು, ಬಿಗ್ ಬಾಸ್ ಮಾಜಿ ಬಿಗ್ ಬಾಸ್ ಸ್ಪರ್ಧಿ. ಇವರು ಕೂಡ ತಮ್ಮ ಫೀಲಿಂಗ್ಸನ್ನು ಅಥವಾ ತಮ್ಮಲ್ಲಿದ್ದಂಥ ಭಾವನೆಯನ್ನು CJ ರಾಯ್ ಅವರ ಮೇಲೆ ಹಂಚಿಕೊಂಡಿದ್ದಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಅನೇಕ ಜನರಿಗೆ ಹಲವಾರು ಸಹಾಯವನ್ನು ಮಾಡಿರುವಂಥ ವ್ಯಕ್ತಿ. ಇವರಿಗೆ ಅನ್ಯಾಯ ಮಾಡಿದವರಿಗೆ ಕರ್ಮ ಬಿಡಲ್ಲ ಅಂತ ಲೆಕ್ಕಾಚಾರಕ್ಕೆ ಅವರೊಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಮಾತನಾಡಿದ್ದಾರೆ. ಆಗರ್ಭ ಶ್ರೀಮಂತರು, ಆದರೆ ಎಲ್ಲ ಇವರ ತೆವಲುಗಳಿಗೋಸ್ಕರ ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಜೊತೆಗೆ ಯಾವುದೋ ಒಂದು ರೆಸಾರ್ಟ್ನಲ್ಲಿ ನಟಿಯ ಜೊತೆ ಇದ್ದಿದ್ದು, ಆ ನಟಿ ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೊಟ್ಟಂಥ ಹೇಳಿಕೆಗಳು, ಇವೆಲ್ಲವನ್ನು ಕೂಡ ನಾವು ಈ ಹಿಂದೆ ನೋಡಿರ್ಬೋದು. ಜೊತೆಗೆ ಒಂದಷ್ಟು ದುಬೈ ಹೆಣ್ಣು ಮಕ್ಕಳ ಜೊತೆ ಫೋಟೋಗಳನ್ನು ತೆಗೆಸ್ಕೊಂಡಂಥ ಅದು ಇದು ಕಥೆಗಳು ಏನೇನೋ
ಹೇಳಿದ್ದಾರೆ, ಅವ್ಯಾವ ಕಣ್ಣಲ್ಲಿ ನೋಡದೆ ನಾವು ಕೂಡ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದಂತೂ ಸತ್ಯ, ಅವರ ಡೈರಿಯಲ್ಲಿ ಒಂದಷ್ಟು ನಟಿಯರು ಮತ್ತು ಒಂದಷ್ಟು ರಾಜಕಾರಣಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದಾರಂತೆ. ಅವರೆಲ್ಲ ಯಾರು, ಯಾಕೆ ಅವರೆಲ್ಲ ಹೆಸರುಗಳನ್ನು ಅಲ್ಲಿ ಉಲ್ಲೇಖ ಮಾಡಿದರು, ಅವರಿಗೂ ಮತ್ತು CJ ರಾಯ್ ಅವರಿಗೂ ಏನು ಸಂಬಂಧ? ನಾನು ಆಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ವೀಕ್ಷಕರೇ. ಈ ಹಿಂದೆ ಬೇನಾಮಿ ಆಸ್ತಿ ಕಾರಣ ಆಗಿತ್ತಾ, ರಾಜಕಾರಣಿಗಳ ಒತ್ತಡ ಇತ್ತಾ, ಇದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ನನಗೆ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ. ನೀವಿನ್ನೂ ಕೂಡ ಹೋಗಿ ನೋಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ನೋಡಿಬಿಡಿ ನೀವು. ಸೊ ಒಟ್ಟಾರೆಯಾಗಿ ಹನುಮಂತ ಲಮಾಣಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ, ಸೀಸನ್ 11ರ ವಿನ್ನರ್, ಸುಮಾರು 50 ಲಕ್ಷ ಹಣವನ್ನು ಹನುಮಂತನಿಗೆ ನೀಡಿದರು. ಜೊತೆಗೆ 30 ಲಕ್ಷದ ಫ್ಲ್ಯಾಟನ್ನು ಕೂಡ ನೀಡಿದರು. ಆದರೆ ನನಗೆ ಅದರ ಫ್ಲ್ಯಾಟ್ ನನಗೆ ಬೇಕಾಗಿಲ್ಲ. ಒಂದು ಸ್ವಲ್ಪ ದಿನ ಅದರಲ್ಲಿ ಜೀವನ ನಡೆಸಿದ್ರು. ಅದು ಒಂದಷ್ಟು ವೀಡಿಯೋಗಳು ವೈರಲ್ ಆಗಿತ್ತು, ನಿಮಗೆ ಗೊತ್ತಿರ್ಬೋದು. ಸೊ ನನಗಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂತಹ ಹನುಮಂತ ಅಲ್ಲಿಂದ ನೇರವಾಗಿ ತಮ್ಮ ಊರಿಗೆ ಆಗಮಿಸಿದರು. ತಮ್ಮ ಊರಿಗೆ ಆಗಮಿಸಿ ಅಲ್ಲಿ ಫ್ಲ್ಯಾಟನ್ನು ಬೇಡ ಅಂತ ಹೇಳಿದ ಕಾರಣಕ್ಕಾಗಿ ಸುಮಾರು 50 ಲಕ್ಷ ಹಣವನ್ನು ನೀಡಿದರು, ವಿನ್ನಿಂಗ್ ಅಮೌಂಟ್ ಜೊತೆಗೆ ಅಂಥೇಳಿ ಈಗ ಹನುಮಂತ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾನೆ. ತನ್ನ ತಂಗಿಯ ಸಹಾಯಕ್ಕೂ ಕೂಡ ಧಾವಿಸಿ ಬಂದಿದ್ದರು. 50,000 ಕೊಟ್ಟಿದ್ದರು, ವಿದ್ಯಾಭ್ಯಾಸದ ಖರ್ಚನ್ನು ಅವರೇ ನೋಡಿಕೊಂಡಿದ್ರು ಅಂಥೇಳಿ ಹನುಮಂತ ತಮ್ಮ ಅಭಿಪ್ರಾಯವನ್ನು ಅಥವಾ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. ನಿಜವಾಗ್ಲೂ ಕೂಡ ಹನುಮಂತನನ್ನು ನೋಡಿಕೊಂಡಷ್ಟು CJ ರಾಯ್ ಬಹುಶಃ ಯಾರನ್ನೂ ನೋಡ್ಕೊಂಡಿಲ್ಲ ಅಂತ ನಾವು ಅಂದ್ಕೊಳ್ಬೋದು. ಆದರೆ ಹನುಮಂತನ ರೀತಿಯಲ್ಲೇ ಅನೇಕರಿಗೆ ಸಹಾಯ ಮಾಡಿರೋದನ್ನು ಕೂಡ ನಾವೆಲ್ಲರೂ ಗಮನಿಸ್ಬೋದು. ಸಾಕಷ್ಟು ರೀತಿಯ ಸಹಾಯವನ್ನು ಹನುಮಂತಗೆ ಮಾಡಿರೋದು, ಜೊತೆಗೆ ಬೇರೆ ರಿಯಾಲಿಟಿ ಶೋ ಸ್ಪರ್ಧಿಗಳಿಗೂ ಕೂಡ ಸಾಕಷ್ಟು ಹೆಲ್ಪನ್ನು ಮಾಡಿದಾರಂತೆ. ಎಷ್ಟೋ ಬಡವರಾಗಿ ಬಂದವರಿಗೆ ಸಾಕಷ್ಟು ಹಣ ಸಹಾಯವನ್ನು ಮಾಡೋದು, ಬೇರೆ ಫ್ಲ್ಯಾಟ್ಗಳ ವಿಚಾರದಲ್ಲಿ ಸಹಾಯವನ್ನು ಮಾಡೋದನ್ನು CJ ರಾಯ್ ಅವರು ಮಾಡಿದ್ದಾರಂತೆ. ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡಿದಂಥ CJ ರಾಯ್ ಇನ್ನೊಂದಷ್ಟು ಕೆಲವು ದಿನಗಳ ನಂತರ ಈ ಲಲಿತ್ ಮೋದಿ ಹಾಗೆ, ಜೊತೆಗೆ ವಿಜಯ್ ಮಲ್ಯ ಹಾಗೆ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು ಅಂತ ಚಕ್ರವರ್ತಿ ಚಂದ್ರಚೂಡ್ ಅವರು ತಮ್ಮ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಅದೆಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯ ನಂತರದಲ್ಲಿ ಸತ್ಯಾನುಸತ್ಯತೆಗಳು ಆಚೆ ಬರಲಿವೆ. ಸೊ ಒಟ್ಟಾರೆಯಾಗಿ ಇಲ್ಲಿ IT ದಾಳಿ ಮಾಡಿರೋದು ಅಥವಾ IT ದಾಳಿ ಆಗಿರೋದು ಇದಕ್ಕೆ ಕಾರಣ ಅಲ್ಲ ಅಂಥೇಳಿ ಒಂದಷ್ಟು ಪೊಲೀಸ್ನವರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ಬೇರೆಯದ್ದೇ ಕಾರಣ ಇದೆ. ಇನ್ನು ದೂರನ್ನು ನೀಡಿರುವಂಥ ಜೋಸೆಫ್ ಅವರು ಕೂಡ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಕಾದು ನೋಡಬೇಕು. ಪ್ರತಿ ಸಲ IT ದಾಳಿ ಆದಾಗ ಯಾವುದೇ ದಾಖಲೆಗಳು ಸರಿಯಾಗಿ ಇಲ್ಲದೆ ಅವೆಲ್ಲವೂ ಕೂಡ ಫೇಲ್ಯೂರ್ ಆಗಿವೆ. ಆದರೆ ಈ ಬಾರಿ IT ದಾಳಿ ಮಾಡಿರೋದು ಪಕ್ಕಾ ದಾಖಲೆಯನ್ನು ಇಟ್ಕೊಂಡೇ ಈ ಬಾರಿ IT ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಕಾ ದಾಖಲೆಯನ್ನು ಇಟ್ಕೊಂಡೇ ಈ ಸಲ ಜೋಸೆಫ್ ಅವರು ದೂರನ್ನು ದಾಖಲಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿದ್ದರೆ ಇಷ್ಟೊತ್ತಿಗೆ CJ ರಾಯ್ ಅವರ ಒಂದು ಆಸ್ತಿಗಳೇನಿದೆ ಆ ಆಸ್ತಿಗಳೆಲ್ಲವೂ ಕೂಡ ಸುಮಾರು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಯಾಕಂದರೆ ತೆರಿಗೆ ವಂಚನೆಯ ಆರೋಪ ಅವರ ಮೇಲೆ ಇತ್ತು. ಸೊ ಮುಟ್ಟುಗೋಲು ಹಾಕಿಕೊಳ್ಳುವ ಒಂದು ವೇಳೆ ಆ ರೀತಿಯಾಗಿ ಮುಟ್ಟುಗೋಲು ಏನಾದರೂ ಹಾಕೊಂಡ್ಬಿಟ್ಟಿದ್ರೆ ಅವರ ಬಿಸ್ನೆಸ್ಗೆ ಅಥವಾ ಮುಂದಿನ ಅವರ ಫ್ಯೂಚರ್ಗೆ ಸಾಕಷ್ಟು ಹೊಡೆತ ಆಗ್ತಾ ಇತ್ತು. ಸೊ ಹಾಗಾಗಿ ಅವೆಲ್ಲವೂ ಕೂಡ ಒಂದಷ್ಟು ಪ್ರೆಷರ್ಸ್ ನೀವು ಅಂದ್ಕೊಳ್ಳೋದಿಲ್ಲ. ನನಗೆ ಬಂದಂಥ ಮಾಹಿತಿ ಪ್ರಕಾರ CJ ರಾಯ್ ಅವರಿಗೆ ಇದ್ದಂತಹ ಒಂದಷ್ಟು ಒತ್ತಡ ಬಹುಶಃ ಯಾರೂ ಕೂಡ ಸಾಮಾನ್ಯರು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವ ಸಾಮಾನ್ಯರಿಗೂ ಕೂಡ ಅಂಥ ಒತ್ತಡ ಬರಲಿಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ನಾನು ಪ್ರತಿ ಸಲ ವಿಡಿಯೋ ಮಾಡುವಾಗ ಪ್ರತಿ ಸಲ ಈ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಯಾವುದೇ ಉದ್ಯಮಿ ಅಥವಾ ಬಿಸ್ನೆಸ್ ಮೆನ್ಗಳು ರಾಜಕಾರಣಿಗಳ ಜೊತೆ ಕೈ ಜೋಡಿಸ್ಬಿಟ್ರೆ ಖಂಡಿತವಾಗ್ಲೂ ಅವರ ಜೀವನ ಅಂದರೆ ಉದ್ಯಮಿಗಳ ಜೀವನ ಅಥವಾ ಬಿಸ್ನೆಸ್ ಮೆನ್ಗಳ ಜೀವನ ಸರ್ವನಾಶ ಆಗೋದಂತೂ ಸತ್ಯ. ಇದು ಕೂಡ ಅದೇ ಸಾಲಿಗೆ ಸೇರಲಿದೆ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನ್ನಿಸ್ತಾ ಇದೆ? ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.